ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಪ್ತಮಿ ಬೇರೆ ಸರಿಯಾಗಿ ಕ್ಲಾಸ್ ತಗೋತೀನಿ ಅಂತ ಕೋಪದಲ್ಲಿ ಹೇಳಿದಾಳೆ. ನಾನು ಬೇರೆ ನಡು ರೋಡಲ್ಲಿ ನಿಂತಿದ್ದೀನಿ. ಪಬ್ಲಿಕ್ ಪ್ಲೇಸಲ್ಲಿ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗುತ್ತಾ ಹೇಗೆ? ಅಯ್ಯೋ ದೇವ್ರೇ ಕಾಪಾಡಪ್ಪ. ಬುಲೆಟ್ ಟ್ರೈನ್ ರೇಂಜಿಗೆ ಸ್ಪೀಡಾಗಿ ಬರ್ತಾ ಇದ್ದಾಳಲ್ಲಪ್ಪ ದೇವ್ರೇ, ಏನು ಮಾಡೋದು? ಪರವಾಗಿಲ್ಲ, ನನ್ಗೋಸ್ಕರ ವೇಟ್ ಮಾಡ್ದೆ ಓಡೋಗಿರ್ತೀರಾ ಅಂತ ಅನ್ಕೊಂಡೆ. ನೀವ್ ನೋಡಿದ್ರೆ ಧೈರ್ಯವಾಗಿ ನಿಂತಿದ್ದೀರಾ. ಗುಡ್. ಹೌದು, ಕಾಂಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಈ ವೈಟ್ ಕರ್ಚೀಫು. ಏಯ್ ತಗೊಳ್ಳಿ. ಏಯ್ ಸಪ್ತಮಿ, ಏನ್ ಮಾಡ್ತಿದ್ದೀರಾ? ನನ್ ತಂದೆ ಆಸೆಗೆ ಅಡ್ಡ ಆಗಿರೋ ನಿಮ್ಮನ್ನ ನಾನ್ ಯಾವತ್ತೂ ಕ್ಷಮಿಸೋದಿಲ್ಲ. ಅದಕ್ಕೆ ಈ ಎಂಗೇಜ್ಮೆಂಟ್ ರಿಂಗ್ ನ ವಾಪಸ್ ಕೊಡ್ತಿದ್ದೀನಿ, ತಗೊಂಡು ಹೋಗಿ. ನಮಗೆ ಇದೆಲ್ಲ ಸೆಟ್ ಆಗಲ್ಲ ಸರ್, ನೀವು ಬೇರೆ ಯಾರನ್ನಾದ್ರೂ ನೋಡ್ಕೊಳ್ಳಿ. ಅಯ್ಯೋ ಸಪ್ತಮಿ, ಪ್ಲೀಸ್ 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 ಪ್ಲೀಸ್, ನಾನು ಈಗಲೂ ಹೇಳ್ತೀನಿ, ನಿಮ್ಮ ತಂದೆ ಬಗ್ಗೆ ಅಲ್ಲಲ್ಲ, ನಮ್ಮ ಮಾವನ ಬಗ್ಗೆ ನಾನು ಯಾವ ತಪ್ಪಾಗಿ ಮಾತಾಡೇ ಇಲ್ಲ. ಹೌದಾ? ನಿಮ್ನ ಸಪ್ತಮಿ ಟೆನ್ಷನ್ ಆಗ್ಬಿಡಿ, ಅದು ಹಾಗಲ್ಲ. ವಿನಾಕಾರಣ ಖರ್ಚಾಗುವಾಗ ನಂಗೆ ಗೊತ್ತಿಲ್ದೇನೆ ಕೋಪದಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ. ಕ್ಷಮಿಸ್ಬಿಡಿ, ಹೊಟ್ಟೆಗೆ ಹಾಕೋಬಿಡಿ. ಸಾರಿ, ಇನ್ಮೇಲಿಂದ ಈ ಥರ ನಡೆಯೋದಿಲ್ಲ. ಇದೆಲ್ಲ ನೀವ್ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಪಾಪ ಮಾವನ್ ಮೇಲೆ ಇಲ್ದೇ ಇರೋ ಆರೋಪ ಎಲ್ಲ ಮಾಡಿದ್ರಿ. ಸರಿ, ಫಸ್ಟ್ ನಾನು ಇರೋದು ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಮ ಇಷ್ಟ. ಈಗ ಒಂದು ಕಾರ್ಡಿಗೆ 200 ರೂಪಾಯಿ ಆಗುತ್ತೆ. ನಮ್ಮ ಮದುವೆ ಆದಮೇಲೆ ಆ ಕಾರ್ಡ್ನ ಯಾರಾದರೂ ನೀಟಾಗಿ ಫೋಟೋ ಫ್ರೇಮ್ ಹಾಕ್ಸಿ ಶೋಕೇಶಲ್ಲಿ ಇಡ್ತಾರಾ? ಹಾಂ ಹೇಳಿ. ಇಲ್ಲ, ನಮ್ಮ ಮದುವೆ ಮುಗೀತಿದ್ದಂಗೆ ಅದನ್ನ ಬಜ್ಜಿ ತಿನ್ನೋದಿಕ್ಕೋ ಇಲ್ಲ ಗಾಳಿ ಆಡಿಸ್ಕೊಳ್ಳೋದಿಕ್ಕೋ ಯೂಸ್ ಮಾಡ್ಕೋತಾರೆ. ಅದಾದ್ಮೇಲೆ ತಗೊಂಡೋಗಿ ತಿಪ್ಪೆ ಗುಂಡಿಗೆ ಎಸಿತಾರೆ. ಇದೆಲ್ಲ ಖರ್ಚು ತಾನೆ. ಆದ್ರೂ ಅಪ್ಪ ಮಾವ ಆಸೆ ಪಟ್ಟಿದ್ರು ನಿಜ, ಆದ್ರೆ ಅವ್ರ ನಂತರನೇ ಅಲ್ಲಲ್ಲ ನನ್ಗಿಂತ ಜಾಸ್ತಿನೇ ಕಷ್ಟಪಟ್ಟು ದುಡಿತಾ ಇದಾರಲ್ವಾ. ನೋಡಿ, ನೀವೇ ಯೋಚನೆ ಮಾಡಿ ಹೇಳಿ, ಮಾವ ಒಂದೊಂದು ರೂಪಾಯಿನೂ ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ಮೆಟ್ಲತ್ತಿ, ಎಷ್ಟು ಬಿಲ್ಡಿಂಗ್ಗಳಿಗೆ ಹೋಗಿ ಕ್ಯಾನ್ ಹಾಕ್ಬೇಕಂದ್ರೆ ಅವ್ರ ಕೈಕಾಲು ಬೆನ್ನೆಲ್ಲ ಎಷ್ಟು ನೋವಾಗಿರ್ಬೇಡ. ಆ ನೋವಿಗೆ ಬೆಲೆ ಅನ್ನೋದಿಲ್ವಾ? ಮೆಂಟಲಿ ಎಷ್ಟು ಸ್ಟ್ರೈನ್ ಆಗಿರ್ಬೇಡ ಅವರಿಗೆ. ಈ ಥರ ಕಷ್ಟಪಟ್ಟು ದುಡ್ದಿರೋ ಅವ್ರ ದುಡ್ಡನ್ನ ದಂಡವಾಗಿ ವೆಚ್ಚ ಮಾಡೋದು ಸರಿನಾ? ನಾನು ಇದನ್ನೆಲ್ಲ ಎಷ್ಟು ಸರಿ ಯೋಚನೆ ಮಾಡಿದ್ದೀನಿ ಗೊತ್ತಾ ನಿಮಗೆ? ಬಿಡಿ ಆಯ್ತು, ಇದನ್ನೆಲ್ಲ ನೀವು ತಪ್ಪು ಅಂದರೆ ನನ್ನ ಮಾವನ ಬಗ್ಗೆ ಇನ್ಮೇಲೆ ಪ್ರೀತಿಯಿಂದ ಮಾತಾಡೋದೇ ಇಲ್ಲ ಬಿಡಿ. ನೀವ್ ಹೇಳೋದು ಸರಿ. ಅಪ್ಪ ತುಂಬಾ ತುಂಬಾ ಕಷ್ಟಪಟ್ಟು 1 ರೂಪಾಯಿನೂ ಸಂಪಾದನೆ ಮಾಡಿದ್ದಾರೆ. ಕರೆಕ್ಟು. ಹೌದು, ನೀವ್ ಇದಕ್ಕೋಸ್ಕರ ವೆಡ್ಡಿಂಗ್ ಕಾರ್ಡ್ ಬೆಲೆ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದೀರಾ, ಅಥವಾ ನೀವ್ ಮಾಡಿರೋ ತಪ್ಪನ ಮುಚ್ಚಿಟ್ಕೊಳಕ್ ಹೇಳ್ತಾ ಇದ್ದೀರಾ? ಅಯ್ಯೋ ಸಪ್ತಮಿ ಅವರೇ, ಜೀವನದಲ್ಲಿ ಒಬ್ಬ ಮನುಷ್ಯನ ನಂಬಬೇಕು, ಇಲ್ಲ ಡೌಟ್ ಪಡಬೇಕು. ಅದು ಬಿಟ್ಟು ನೀವು ಈ ಕಡೆ ಡೌಟು ಪಡ್ತಾ ಇದ್ದೀರಾ, ಈ ಕಡೆ ನಂಬ್ತಾನೂ ಇದ್ದೀರಾ. ಹೇಗೆ ಸಪ್ತಮಿ ಅವರೇ? ಅದು ಹಾಗಲ್ಲ. ನೀವು ಒಂದ್ಸರಿ ನನ್ನ ನಂಬಿದ್ರ ಅಂದಮೇಲೆ ಈ ಶ್ರೀಮಂತ್ ಕುಮಾರ್ ಯಾವತ್ತೂ ಮೋಸ ಮಾಡಲ್ಲ. ನನ್ನನ್ನು ಧಾರಾಳವಾಗಿ ನಂಬೋದು ನೀವು. ಖರ್ಚು ಮಾಡೋದೆಲ್ಲ 2 ನಿಮಿಷ ಕಂಡ್ರಿ, ಆದರೆ ಅದನ್ನು ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟು ವರ್ಷಗಟ್ಟಲೆ ಬೇಕು ಹೇಳಿ? ಥಿಂಕ್ ಅಲ್ವಾ? ಮದ್ವೆ ಹಿಂಗೆ ಮಾಡ್ಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಆಸೆ ಆಕಾಂಕ್ಷೆಗಳಿರುತ್ತೆ, ಅದನ್ನ ನಾವ್ ನೆರವೇರಿಸ್ಬೇಕು ಅಲ್ವಾ? ಅಯ್ಯೋ ಹೌದು, ನಾವು ನೆರವೇರಿಸಲೇಬೇಕು, ಅದು ನಮ್ಮ ಜವಾಬ್ದಾರಿ ಅಲ್ವಾ? ಸರಿ, ಇನ್ಮೇಲೆ ಒಂದು ಕೆಲಸ ಮಾಡೋಣ. ಇನ್ಮೇಲೆ ನಿಮ್ಮ ತಂದೆ ಆಸೆಗೆ ಕನಸುಗಳಿಗೆ ನಾನು ಅಡ್ಡಿ ಬರಲ್ಲ, ಓಕೆನಾ? ಓಕೆ? ಆಹಾ, ಸದ್ಯ ಇನ್ಮೇಲೆ ನೋ ಜಗಳ, ಓನ್ಲಿ ಜಾಲಿ ಜಾಲಿ ಜಾಲಿ. ಸಪ್ತಮಿ ಅವರೇ, ನಿಮ್ಮ ಸ್ಮೈಲ್ ತುಂಬ ಚೆನ್ನಾಗಿದೆ. ಒಂದಲ್ಲ 100 ಕಣ್ಗಳೇನೆ ಬೇಕಿದೆ ನಿನ್ನ ಕಣ್ತುಂಬಿಕೊಳ್ಳಲು. ಒಂದಲ್ಲ 100
ಸಾಲದೆ ನಾನಿನ್ನ ಮುದ್ದು ಮಾಡಲು 100 ಸಾಗರ ಬೇಕಂತೆ ನೀ ಕೊಟ್ಟ ಸಪ್ತಮಿ ಅವರೇ, ಕೂಡಿಡಲು ನಿಮ್ಮ ನಗು 100 ಚಂದಿರ ತುಂಬಾ ಚೆನ್ನಾಗಿದೆ. ನಿನ್ನ ಬೆಳಕನ್ನು ಮೀರಿಸಲು ರೋಮಾಂಚಕ 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 ನಮ್ಮಯ ಚಲೋಕ ರೋಮಾಂಚಕ ರೋಮಾಂಚಕ ಹೃದಯಕ್ಕಿಂತ ಬೇರೆ ಸಾಕ್ಷಿ ಬೇಕಾ ನೂರು ಘಳಿಗೆ ನಾ ಕಾಯಬಲ್ಲೆನು, ಒಂದು ಘಳಿಗೆ ನಿನ್ನನ್ನು ನೋಡಲು. 100 ಬಾರಿ ನಾ ಮತ್ತೆ ಹುಟ್ಟುವೆ, ಒಂದು ಬಾರಿ ನಿನ್ನನ್ನು ಸೇರಲು. ಒಂದಲ್ಲ 100 ಕಣ್ಗಳೇನೆ ಬೇಕಿದೆ ನಿನ್ನ ಕಣ್ತುಂಬಿಕೊಳ್ಳಲು. ಒಂದಲ್ಲ 100 ಕೈಗಳಿದ್ದು ಸಾಲದೆ ನಾನಿನ್ನ ಮುದ್ದು ಮಾಡಲು. ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲೋ? ಯಾರ ಹತ್ರ ಏನ್ ಜಗಳ ಮಾಡ್ತಿರ್ತಾನೋ ಏನೋ. ಚೆನ್ನಾಗಿದೆ. ಭೂಮಿ ಮೇಲೆ ಬದುಕೋದಿಕ್ಕೆ ಭೂಮಿ ಮೇಲಿರೋರ್ ಜೊತೆನೇ ಜಗಳ ಆಡೋ ಹಾಗಾಗಿದೆ ಈ ಕಲಿಯುಗ. ಶ್ರೀಮಂತಣ್ಣ ಅಲ್ಲಿ ಹೋಗಿ ಏನ್ ಮಾಡ್ತಿದ್ದಾನೋ ಏನೋ. ನಾಗರಾಜು, ಈ ತರ ಸುಮ್ನೆ ಇದ್ರೆ ಏನು ಪ್ರಯೋಜನ ಇಲ್ಲ ಕಣೋ. ವೆಂಕಟಪ್ಪನ್ಗೋ ಸಪ್ತಮಿಗೋ ಫೋನ್ ಮಾಡಿ ಅಲ್ಲಿ ಏನಾಗ್ತಾ ಇದೆ ಅಂತ ವಿಚಾರಿಸ್ಕೊಳ್ಳೋ. ಶ್ರೀಮಂತು ಕೋಪದಲ್ಲಿ ಹೋಗಿರೋದ್ ನೋಡಿದ್ರೆ ಮದ್ವೆ ನಿಲ್ಸಿದ್ರು ನಿಲ್ಸ್ಬಿಡ್ತಾನೆ ಕಣೋ. ಅಮ್ಮ, ನಮ್ಮ ಜೊತೆ ಅವ್ನಿಗೆ ಎಷ್ಟೇ ಕೋಪವಾಗಿ ಮಾತಾಡ್ಕೊಂಡು ಹೋದ್ರು ಸಪ್ತಮಿ ಜೊತೆ ಮಾತಾಡಿದ ಮೇಲೆ ಅವನ ಕೋಪವೆಲ್ಲ ಮಂಜುಗಡ್ಡೆ ಹಾಕಿ ಕರ್ ಹೋಗುತ್ತಮ್ಮ. ಆಮೇಲೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾನೆ, ನೋಡ್ತಾ ಇರೋ. ಹ್ಯಾಪಿ ಶ್ರೀಮಂತ್ ಇಸ್ ಫುಲ್ ಹ್ಯಾಪಿ. ಹ್ಯಾಪಿ ಶ್ರೀಮಂತ್ ಇಸ್ ಫುಲ್ ಹ್ಯಾಪಿ. ಹ್ಯಾಪಿ ಆ ಐ ಆಮ್ ಸೋ ಹ್ಯಾಪಿ. ಐ ಆಮ್ ಸೋ ಹ್ಯಾಪಿ.